ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಜಾ ಇದ್ದಿದ್ದರಿಂದ ಒಂದು 4 ದಿನ ನಾನು ತುಂಬ ಲೇಟಾಗೇ ಎದ್ದಿದ್ದೆ. ಆಮೇಲೆ ಸಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ಲಲ್ವ, ಹಾಗಾಗಿ ಮತ್ತೆ ನನ್ನ ಡೈಲಿ ರೊಟೀನ್ ಹೇಗಿದೆ ಹಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದರೆ ಮನೆ ಕೆಲಸಗಳು ಆಗ್ತವೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ನಾವು ತುಂಬ ಲೇಟಾಗಿ ಎದ್ದರೆ ಆ ಇಡೀ ದಿನ ಮೂಡ್ ಆಫ್ ಆಗಿ ಇರುತ್ತೆ, ಏನೋ ಒಂಥರ ಲೇಸಿನೆಸ್ ಆ ಥರ. ಬೇಗ ಹೇಳೋದೇ ಬೆಟರ್ ಅಂತ ನನಗೆ ಈ ಒಂದು 4-5 ದಿನದ ಎಕ್ಸ್ಪೀರಿಯೆನ್ಸಲ್ಲಿ ಅನಿಸಿದ್ದು. ಹಾಗಾಗಿ ನಾನು ಬೇಗನೆ ಎದ್ದು ಫಸ್ಟು ಎದ್ದ ತಕ್ಷಣ ನೀರನ್ನ ಕುಡಿಬೇಕು. ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಬಿಸಿ ನೀರು ಕುಡಿತಾ ಇಲ್ಲ, ತಣ್ಣೀರೇ ಕುಡಿತಾ ಇದ್ದೀನಿ. ನಿಮ್ಮ ಹೊಟ್ಟೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಕುಡಿದ್ರೆ ಒಳ್ಳೆಯದು ಮಾರ್ನಿಂಗ್ ಎದ್ದ ತಕ್ಷಣ. ಆನಂತರ ನಾನು ಮನೆಯೆಲ್ಲನೂ ಒರೆಸಿದೆ ಒಳಗಡೆ. ಆನಂತರ ಹೊರಗಡೆ ವರಾಂಡ ಏನಿದೆ ಅದನ್ನು ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕಲ್ವ, ಹಾಕ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಾನು ಕ್ಲೀನಿಂಗ್ ವ್ಲಾಗ್ನ ಶೇರ್ ಮಾಡಿದಾಗ ಹೇಳಿದ್ರಿ, ತುಂಬ ಜನ ಅನ್ನೋದಕ್ಕಿಂತ ಒಂದು 2-3 ಜನ ಹೇಳಿದ್ರಿ, ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀರಾ, ನೀವೇನು ಬ್ರಾಹ್ಮಿನ ಇಷ್ಟೊಂದು ಕ್ಲೀನ್ ಮಾಡೋದಕ್ಕೆ ಅಂತ. ಯಾರಾದ್ರೇನೋ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್, ಅವರು ಇವರು ಅಂತ ಆ ಥರ ಎಲ್ಲ ನೋಡೋದಕ್ಕೆ ಹೋಗಬಾರ್ದು. ನನ್ನ ಮನೆ ನನಗೆ ಯಾವಾಗಲೂ ಕ್ಲೀನಾಗಿರ್ಬೇಕಂತ ಆಸೆ. ಅದಲ್ಲದೆ ನಾನು ವರ್ಕ್ ಮಾಡೋ ಟೈಮಲ್ಲಿ ಮನೆನ ಅಷ್ಟೊಂದು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಸಂಜೆ ಬಂದು ಕೆಲವೊಂದು ಸಾರಿ ಧೂಳೆಲ್ಲ ತೆಗಿಬೇಕಾಗುತ್ತೆ. ಇವಾಗ ನಾನು ಮನೆಯಲ್ಲಿರೋದ್ರಿಂದ ಇನ್ನೇನು ಕೆಲಸ, ಅಟ್ಲೀಸ್ಟ್ ನನ್ನ ಸುತ್ತಮುತ್ತ ನಾನು ನೋಡಿದಾಗ ಎಲ್ಲೋ ಡಸ್ಟ್ ಅನ್ನೋ ಥರ ಅನ್ನಿಸ್ಬಾರ್ದು. ಇವಾಗ ಸ್ವಲ್ಪ ಮದುವೆ ಸೀಸನ್ ಮತ್ತು ಆ ಫಂಕ್ಷನ್ಸ್ ಎಲ್ಲ ಜಾಸ್ತಿ ನಡೆಯೋದ್ರಿಂದ ಅವಾಗವಾಗ ಗೆಸ್ಟ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮನೆ ಗಲೀಜಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೋಸ್ಕರ ಆದಷ್ಟು ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನೀವೇನು ಇವರ ಇಷ್ಟೊಂದು ಕ್ಲೀನ್ ಮಾಡ್ತೀರಾ? ಎಲ್ಲರ ಮನೆಯೂ ಕ್ಲೀನಾಗೇ ಇರಬೇಕಲ್ವ. ಅದು ದೊಡ್ಡ ಮನೆ ಆಗಲಿ ಚಿಕ್ಕ ಮನೆ ಆಗಲಿ ಯಾರಾದರೂ ಆಗಲಿ, ಪ್ರತಿಯೊಂದು ಹೆಣ್ಣು ತನ್ನ ಮನೆ ತನ್ನ ಸುತ್ತಮುತ್ತ ಕ್ಲೀನಾಗಿರಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನು? ಆ ಥರ ಹೇಳಿದ್ರಿ. ಮತ್ತು ತುಂಬ ಓವರ್ ಆಗಿ ಮಾಡ್ತಾ ಇದ್ದೀರಾ, ನೀವು ಇಷ್ಟೊಂದು ಕ್ಲೀನ್ ಮಾಡ್ತಿರಲ್ಲ, ವಾಷಿಂಗ್ ಮಿಷಿನ್ನ ಅಷ್ಟೊಂದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ವಾಷಿಂಗ್ ಮಿಷಿನ್ನ ಹಾಗೇ ಇಟ್ಕೋಬೇಕು. ಯಾಕಂದರೆ ಸರ್ವಿಸಿಗೆ ಬಂದಾಗಲೂ ನಮ್ಗೆ ಹೇಳಿರೋದು ಅದೇನೆ, ನೀವು ಬೆಲ್ಟ್ನ ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿ ಏನಾದರೂ ಸೇಫ್ಟಿ ಪಿನ್ ಅಥವಾ ಇನ್ನೇನಾದರೂ ಇದ್ದರೆ ಬೈ ಚಾನ್ಸ್ ಅದು ತುಕ್ಕಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆವಾಗ ಮಷಿನ್ ಹಾಳಾಗುತ್ತೆ, ಬೆಲ್ಟ್ ಹಾಳಾಗುತ್ತೆ ಅಂತ. ಹಾಗಾಗಿ ಪ್ರತಿ ಸಾರಿ ಕ್ಲೀನ್ ಮಾಡ್ತೀವಿ. ಅದನ್ನು ನೀವು ಓವರ್ ಅಂತ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ. ಇದು ಒಂದು 2-3 ಜನ ಕಳಿಸಿದ್ದು. ಬಟ್ ನನಗೇನು ಅಂತಂದರೆ, ಒಂದು ಜಾಸ್ತಿ ದುಡ್ಡು ಕೊಟ್ಟು ಒಂದು ಐಟಮ್ನ ತಗೊಂಡಾಗ ಅದನ್ನು ಅಷ್ಟೇ ಸೇಫಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಳಾದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಯೂಸ್ ಮಾಡಿದ್ಮೇಲೆ ಎಲ್ಲನೂ ಅಷ್ಟೇ ನಾವು ಕ್ಲೀನ್ ಮಾಡ್ತೀವಿ. ಹಾಗೆಯೇ ಅದನ್ನು ಮಾಡಿದೆ ನಾನು ವಾಶ್ ಮಾಡಿದ್ಮೇಲೆ ಕೊಲಿನಲ್ಲಿ ಒರೆಸ್ತೀನಿ, ಜೊತೆಗೆ ಬೆಲ್ಟಲ್ಲಿ ಏನಾದರೂ ಸೇಫ್ಟಿ ಪಿನ್ಸ್ ಅಥವಾ ಏನಾದರೂ ಇರ್ಬೋದು ಅಂತ ಚೆಕ್ ಮಾಡಿ ಕಂಪ್ಲೀಟ್ ಡ್ರೈ ಮಾಡ್ತೀನಿ, ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ. ಇದನ್ನೆಲ್ಲ ಅತಿ ಹಾಗೆ ಹೀಗೆ ಅಂತಂದರೆ ನಾನೇನೋ ಮಾಡೋಕ್ಕಾಗಲ್ಲ. ಮನೆ ಕೆಲಸ ಮಾಡೋದ್ರಲ್ಲೂ ಈ ಥರ ಏನೋ ಕೊಂಕು ಅಂತ ಹೇಳ್ತಾರೆ, ಇಬ್ಬರು ಆ ಥರ ಮೆಸೇಜ್ ಮಾಡಿದ್ದಷ್ಟೇ, ಬೇರೆ ಯಾರೂ ನನಗೆ ಆ ಥರ ಕಮೆಂಟ್ ಮಾಡಿಲ್ಲ. ಇವನ್ ನೀವೆಲ್ಲ ತುಂಬ ಇಷ್ಟಪಡ್ತೀರ ನನ್ನ ವ್ಲಾಗನ್ನು, ಅದು ನನಗೂ ಖುಷಿ ಆಗುತ್ತೆ. ಬಟ್ ನನಗನ್ಸೋದೇನು ಅಂತಂದರೆ, ನಾನು ಪದೇ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡೋದು ನಿಮಗೇನಾದರೂ ಹಾಗೆ ಅನ್ನಿಸ್ತಿದೆಯಾ ಅಂತ. ಯಾಕಂದರೆ ಆ್ಯಸ್ ಅ ಹೋಮ್ ಮೇಕರ್ ನನ್ನ ಮನೆನ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ಕೋತೀನಿ ನಾನು. 30-35 ಸಾವಿರ ಕೊಟ್ಟು ಒಂದು ವಾಷಿಂಗ್ ಮಷಿನ್ನ ತಂದು ಬೈ ಚಾನ್ಸ್ ಅದೇನಾದರೂ ನನ್ನ ಕೇರ್ಲೆಸ್ನೆಸ್ಸಿಂದ ಹಾಳಾದರೆ ನಾನೇ ಬೈಸ್ಕೋಬೇಕು. ಆ್ಯಂಡ್ ನನಗೆ ಬೇಜಾರಾಗುತ್ತೆ, ಇಷ್ಟೊಂದು ದುಡ್ಡು ಕೊಟ್ಟು ಇಷ್ಟು ಬೇಗ ಹಾಳಾಯ್ತಲ್ಲ ಅಂತ. ಹಾಗಾಗಿ ಅದನ್ನು ಸೇಫಾಗಿ ಇಟ್ಕೋತಾ ಇದ್ದೀನಿ. ನೀವು ಹಾಗೆ ಇಟ್ಕೊಂಡಿಲ್ಲ ಅಂತಂದರೆ ನಾನೇನು ಮಾಡೋದಕ್ಕಾಗಲ್ಲ. ಈಗ ನನಗೆ ಮನೆಯಲ್ಲಿ ಫ್ರೀಯಾಗಿ ಟೈಮ್ ಇರೋದ್ರಿಂದ ಆದಷ್ಟು ಅಲ್ಲಿ ಇಲ್ಲಿ ಏನೇನು ಕೆಲಸ ಇದೆ ಹುಡುಕೆ ಮಾಡ್ತೀನಿ ನಾನು. ನನಗೆ ಸುಮ್ಮನೆ ಕೂರೋದಕ್ಕೂ ಮನಸ್ಸಾಗಲ್ಲ. ಅದನ್ನು ನೋಡೋರು ನೀವು ಯಾವ ಥರ ತಗೋತೀರ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಎಲ್ಲರ ದೃಷ್ಟಿಕೋನನೂ ನಮಗೆ ಪಾಸಿಟಿವ್ ಆಗಿರೋ ಥರನೇ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಒಂದಿಬ್ಬರು ಈ ಥರ ಕಮೆಂಟ್ ಮಾಡಿದ್ದಷ್ಟೇನೆ. ನನಗನ್ಸಿದ್ದೇನು ಅಂತಂದರೆ, ಮೇ ಬಿ ನನ್ನ ಕ್ಲೀನಿಂಗ್ ವಿಡಿಯೋ ಇವರಿಗೆ ಓವರ್ ಅಂತ ಅನಿಸಿರ್ಬೋದು ಅಂತ ನಾನಿಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನಿವಾಗ ಮಾರ್ನಿಂಗ್ ಎದ್ದ ತಕ್ಷಣ ವರಾಂಡದಲ್ಲೂ ರಂಗೋಲಿ ಎಲ್ಲ ಹಾಕಿದೆ. ಅದು ಮೊದಲೊಂದು ಸರಿ ಆ ರಂಗೋಲಿನ ಹಾಕಿದ್ದೆ ನಾನು. 9ರಿಂದ 1 ಡಾಟ್ ಬರುತ್ತೆ ಅದು. ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಮಾಡಿದೆ ಸೈಡಲ್ಲಿ. ಇದಾದಮೇಲೆ ಇವಾಗ ನಾನು ವಾಶ್ರೂಮಲ್ಲಿರೋ ಬೇಸಿನ್, ಅದಕ್ಕೆ ಹಿಂದಿನ ದಿನವೇ ಹಾರ್ಪಿಕ್ ಹಾಕಿಟ್ಟಿದ್ದೆ ನಾನು. ನಮ್ಮದು ಬೋರ್ ನೀರಾಗಿರೋದ್ರಿಂದ ಅದು ಅಲ್ಲಲ್ಲಿ ಒಂಥರ ಡಸ್ಟ್ ಥರ ಕಟ್ಕೊಂಡ್ಬಿಡುತ್ತೆ. ಹಾಗಾಗಿ ಹಿಂದಿನ ದಿನವೇ ನಾನು ಹಾರ್ಪಿಕ್ ಹಾಕಿ ನೆನೆಸಿ ಆನಂತರ ನೀಟಾಗಿ ಕ್ಲೀನ್ ಮಾಡಿದೆ. ಅದಾದಮೇಲೆ ಸ್ನಾನ ಆಯಿತು. ಇವಾಗ ಪೂಜೆ ಮಾಡಬೇಕು. ಸ್ನಾನ ಮಾಡಿದ ತಕ್ಷಣ ಅದು ಸಮ್ಮರ್ ಆಗಲಿ ವಿಂಟರ್ ಆಗಲಿ ಬಾಡಿ ಲೋಷನ್ ಮಾತ್ರ ಮರಿಬೇಡಿ. ಯಾಕಂದರೆ ಸೋಪೆಲ್ಲ ಯೂಸ್ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗಿರುತ್ತೆ. ಇಮಿಡಿಯೇಟಾಗಿ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಸ್ಮೂತ್ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ ಬೇಸ್
ನಾನು ಯಾವ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಪಾಂಡ್ಸ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವುದೇ ಥರ ಮಾಯ್ಶ್ಚರೈಸರ್ ಏನು ಅಪ್ಲೈ ಮಾಡ್ತಿಲ್ಲ. ಯಾಕಂತಂದರೆ ಮಾಯ್ಶ್ಚರೈಸರ್ ನೀವು ಯಾವುದೇ ಯೂಸ್ ಮಾಡಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಫೇಸು ವಿಂಟರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಸ್ಕಿನ್ನ ಡ್ರೈನೆಸ್ನ ಅದು ಅವಾಯ್ಡ್ ಮಾಡಿ ಮಾಯ್ಶ್ಚರೈಸ್ ಮಾಡುತ್ತೆ. ಬಟ್ ಈಗ ಆಲ್ರೆಡಿ ಸಮ್ಮರ್ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ನ ಹಾಕ್ತಾ ಇಲ್ಲ. ಜಸ್ಟ್ ಡೈರೆಕ್ಟಾಗಿ ಫೇಸ್ ಕ್ರೀಮ್ನ ಅಪ್ಲೈ ಮಾಡಿ ಹಿಮಾಲಯ ಬೇಬಿ ಪೌಡರನ್ನು ಹಾಕ್ತಾ ಇದ್ದೀನಿ. ಸೊ ಇದಾಕಿ ಒಂದು 10 ನಿಮಿಷಕ್ಕೆ ಮತ್ತೆ ಸ್ವೆಟ್ ಆಗುತ್ತೆ, ಮತ್ತೆ ಪೌಡರ್ ಎಲ್ಲ ಹೋಗುತ್ತೆ. ಆ್ಯಂಡ್ ಸಮ್ಮರಲ್ಲಿ ಆ್ಯಕ್ಚುಲಿ ನಾನು ತಣ್ಣೀರಲ್ಲಿ ಚೆನ್ನಾಗಿ ಮುಖ ತೊಳಿತೀನಿ. ಯಾವುದೇ ಥರ ಫೇಸ್ ಕ್ರೀಮ್ ಏನು ಅಪ್ಲೈ ಮಾಡಲ್ಲ. ಆಲ್ಮೋಸ್ಟ್ 4-5 ದಿನದಿಂದ ಹೀಗೆ ಮಾಡ್ತಿದ್ದೆ. ಕ್ರೀಮಿಗೆ ಏನು ಹಾಕ್ತಾ ಇರಲಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಲಿಪ್ ಬಾಮ್ ಹಾಕಿ ಆನಂತರ ಬೊಟ್ಟಿಡ್ತಾ ಇದ್ದೆ. ಸೊ ತುಂಬ ದಿನ ಆಯ್ತಲ್ವ, ಅದಕ್ಕೋಸ್ಕರ ಇವತ್ತು ಕ್ರೀಮ್ ಎಲ್ಲ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಮನೇಲಿದ್ದೀನಿ ಮತ್ತು ಸಮ್ಮರ್ ಆಗಿರೋದ್ರಿಂದ ಪದೇ ಪದೇ ಸ್ವೆಟ್ ಆದಾಗ ತಣ್ಣೀರಲ್ಲಿ ನಿಮ್ಮ ಫೇಸನ್ನು ವಾಶ್ ಮಾಡಿ ತುಂಬ ಗ್ಲೋ ಬರುತ್ತೆ. ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ಮೂತ್ ಕಾಟನ್ ಬಟ್ಟೆನಲ್ಲಿ ಸ್ವೆಟ್ ಆದಾಗ ನಿಮ್ಮ ಮುಖನ ವೈಪ್ ಮಾಡ್ತಾ ಇರಿ. ಸೊ ಡೆಫಿನೆಟಾಗಿ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಬೆಟರ್ ಅಂತಂದರೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡೋದು. ಸೊ ಇದು ಸಮ್ಮರಲ್ಲಿ ನಿಮ್ಮ ಸ್ಕಿನ್ ಕೇರ್ ಮಾಡೋ ಅಂಥ ರೀತಿ. ನೀವು ಸ್ವೆಟ್ ಆಗಿರೋದನ್ನೇನಾದರೂ ಅಲ್ಲೇ ಬಿಟ್ರಿ ಅಂತಂದರೆ ಅದು ಬ್ಲ್ಯಾಕಿಶ್ ಆಗುತ್ತೆ. ಸಮ್ಟೈಮ್ಸಲ್ಲಿ ಡಸ್ಟ್ ಕೂತು ಗುಳ್ಳೆಗಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವೆಟ್ ಆದ ತಕ್ಷಣ ಬೆಟರ್ ಅಂದರೆ ತಣ್ಣೀರಲ್ಲಿ ಪ್ಲೇನ್ ವಾಟರಲ್ಲಿ ಜಸ್ಟ್ ಫೇಸ್ನ ವಾಶ್ ಮಾಡಿ ಪದೇ ಪದೇ ಸೋಪ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆನಂತರ ನಿಮ್ಮ ಮುಖನ ವೈಪ್ ಮಾಡಿದ್ರೆ ಅಥವಾ ರಬ್ ಮಾಡಿದ್ರೆ ಬೆಟರ್, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ನು. ಆ್ಯಂಡ್ ಇವಾಗ ನಾನು ತಿಂಡಿಗೆ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ತಟ್ಟೆ ಇಡ್ಲಿ ಮಾಡಿ. ತಟ್ಟೆ ಇಡ್ಲಿ ಮಾಡಿದ್ರೆ ನಮ್ಮ ಮನೇಲಿ 1-1.5 ಅಷ್ಟೇ ತಿನ್ನೋದು. ಸಾನು ಅರ್ಧ ತಿಂತಾಳೆ, ಪೂರ್ವಿ 1-1.5 ತಿಂತಾಳೆ. ನಮ್ಮ ಮನೆಯವರು ಅಷ್ಟೇ 1-2 ಅಷ್ಟೇ ತಿನ್ನೋದು. ಹಾಗಾಗಿ ನಾನು ಇದನ್ನು ಮಾಡೋದಕ್ಕೆ ಹೋಗಲ್ಲ, ಪುಟ್ ಇಡ್ಲಿನ ಮಾಡ್ತಿದ್ದೆ. ಬಟ್ ಇವತ್ತು ಎಲ್ಲರೂ ಮನೇಲೇ ಇರೋದ್ರಿಂದ ಬೈ ಚಾನ್ಸ್ 12 ಗಂಟೆಗೆ ಇನ್ನೇನಾದರೂ ಮಾಡ್ಕೊಡ್ಬೋದು ಅನ್ನೋ ರೀಸನ್ಗೆ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸ್ಟ್ಯಾಂಡಿಗೆ ನಾನು ಪೇ ಮಾಡಿದ್ದು 450-500 ರುಪೀಸ್ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಅದಕ್ಕೋಸ್ಕರನಾದರೂ ಅವಾಗವಾಗ ಯೂಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇವಾಗ. ಸೊ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ತೊಳೆದು ಆನಂತರ ನಾನು ತುಪ್ಪದಲ್ಲಿ ಮೊದಲು ಪ್ಲೇಟ್ನ ಕವರ್ ಮಾಡ್ತಿದ್ದೀನಿ. ಅದ್ರ ಮೇಲೆ ನೀವು ಬ್ಯಾಟರ್ನ ಹಾಕೋದ್ರಿಂದ ಅಂಟೋದಿಲ್ಲ ಅದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಇಡ್ಲಿಗೆ ನನಗೆ ತುಂಬ ಇಷ್ಟ ಆಗೋದೇನು ಅಂದರೆ ಬಿಸಿ ಇಡ್ಲಿಗೆ ಬೆಣ್ಣೆ ಹಾಕ್ಕೊಂಡು ಖಾರವಾದ ಹಸಿರು ಕಲರ್ ಚಟ್ನಿನಲ್ಲಿ ತಿನ್ನಬೇಕು. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ರೆಡ್ ಕಲರ್ ಆಗಿಬಿಡುತ್ತೆ. ನನಗೆ ರೆಡ್ ಕಲರ್ ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ, ಗ್ರೀನ್ ಇಷ್ಟ ಆಗುತ್ತೆ. ಬಟ್ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದೇನು ಅಂತಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಯಾರೂ ಯೂಸ್ ಮಾಡಲ್ಲ. ಬಟ್ ನನಗೆ ಹಸಿ ಮೆಣಸಿನ್ಕಾಯಿ ತುಂಬ ಇಷ್ಟ. ಈವನ್ ಉಪ್ಸಾರಿಗೆ ಕಲಿಸ್ಕೊತೀವಲ್ವ ಅದಕ್ಕೆ, ಮತ್ತು ಒಡೆನಲ್ಲಿ ಸಿಕ್ಕಿದ್ರೂ ಇಷ್ಟ. ಮತ್ತು ಈ ಥರ ಚಟ್ನಿ ಮಾಡುವಾಗ್ಲೂ ನನಗೆ ಹಸಿರು ಮೆಣಸಿನ್ಕಾಯಿನೇ ತುಂಬ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೆಯವರಿಂದ ನಾನು ಕೆಂಪು ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ. ಆದರೆ ಇವತ್ತು ನಾನು ಹಸಿ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಮನೆಯವ್ರಿಗೋಸ್ಕರ ಸ್ವೀಟ್ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಗಳಲ್ಲಿ ಎಲ್ಲಾದ್ರೂ ಅಷ್ಟೇ ಇಡ್ಲಿ ಮಾಡಿದ್ರೆ 2 ಚಟ್ನಿನ ಮಾಡ್ತೀವಿ, ಒಂದು ಸ್ವೀಟ್ ಚಟ್ನಿ, ಇನ್ನೊಂದು ಖಾರ ಚಟ್ನಿ. ಯಾಕಂದರೆ ಅದು ಇಡ್ಲಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ. ಬಟ್ ನಾನು ಯೂಶ್ವಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾಡಲ್ಲ. ಈ ಥರ ರಜೆ ಏನಾದರೂ ಇದ್ದರೆ ಆವಾಗ ಮಾತ್ರ ಮಾಡ್ಕೋತೀನಿ ಅಷ್ಟೇ. ಆ್ಯಂಡ್ ಈ ಸ್ವೀಟ್ ಚಟ್ನಿನ ನೀವು ನೀರು ದೋಸೆ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಹಾಲನ್ನ ಕುದಿಸಿ ಇಟ್ಟಾಯಿತು. ಆ್ಯಂಡ್ ಇಡ್ಲಿನ ಬೇಯೋಕೆ ಇಟ್ಟಿದ್ದೀನಿ. ಸೊ 15 ಮಿನಿಟ್ಸ್ ಬೇಯಿಸ್ತೀನಿ ನಾನು ಇಡ್ಲಿನ. ತುಂಬ ಚೆನ್ನಾಗಿ ಬೆಂದಿರುತ್ತೆ, ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಅದು ಬೇಯೋ ತನಕ ಇವಾಗ ಪೂಜೆಗೆ ರೆಡಿ ಮಾಡಿಬಿಡ್ತೀನಿ. ಪೂಜೆ ಮುಗಿಸ್ಕೊಂಡು ಬಂದಿದ್ದೆ ಮಕ್ಕಳಿಗೆಲ್ಲ ತಿಂಡಿ ಕೊಡೋದಕ್ಕೆ ಸರಿ ಹೋಗುತ್ತೆ. ನನಗೆ ಈ ರಜದಲ್ಲಿ ಏನಾಯಿತು ಅಂದರೆ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಲೇಟಾಗಿ ಎದ್ದುತ್ತಾ ಇದ್ದಿದ್ದರಿಂದ ಮಕ್ಕಳಿಗೆ ತಿಂಡಿ ಕೊಡೋದು ಲೇಟ್ ಆಗ್ತಾಯಿತ್ತು. ಆ್ಯಂಡ್ ನಾನು ತಿಂಡಿ ತಿನ್ನೋದು ಲೇಟ್ ಆಗ್ತಿತ್ತು. ನನಗೆ ಕರೆಕ್ಟಾಗಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ 8 ಗಂಟೆಗೆ ತಿಂಡಿ, 8-8:15ಗೆ ತಿಂಡಿ ಆ ಥರ ಅಂತ. ಸೊ ಅದರಲ್ಲಿ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೊಟ್ಟೆ ಊದ್ಕೊಳ್ಳೋ ಥರ ಫೀಲ್ ಆಗುತ್ತೆ. ತುಂಬ ಏನೇನೋ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಥರ ಸಿಮ್ಟಮ್ಸ್ ಬರುತ್ತೆ ಅಂತ. ಸೊ ತುಂಬ ಅನೀಸಿ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನನ್ನ ಹೆಲ್ತ್ ಕಂಡೀಷನ್ನ ನೋಡಿಕೊಂಡು ನಾನು ಮತ್ತೆ ಹಾಗೆ ಶುರು ಮಾಡಿದ್ದೀನಿ. ಸ್ಕೂಲ್ಗೆ ಹೋಗುವಾಗ ಯಾವ ಟೈಮಿಂಗಲ್ಲಿ ತಿಂತಾ ಇದ್ನೋ ಅದೇ ಟೈಮ್ಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು. ಯಾಕಂದರೆ ಮಕ್ಕಳು ಅದೇ ಟೈಮಿಗೆ ಫಿಕ್ಸ್ ಆಗಿದ್ದಾರೆ. ಆ್ಯಂಡ್ ಈವನ್ ನನ್ನ ಹಸ್ಬೆಂಡು ಸಹ ಅದೇ ಟೈಮ್ಗೆ ಫಿಕ್ಸ್ ಆಗಿರೋದ್ರಿಂದ ಇನ್ಮೇಲೆ ಯಾವುದೇ ಕಾರಣಕ್ಕೂ ಲೇಟಾಗಿ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದು ಅಲ್ಲ. 1-2 ದಿನ ರೆಸ್ಟಿಗೆ ಓಕೆ, ಬಟ್ 1 ತಿಂಗಳು ರಜಾ ಅಂತ 1 ತಿಂಗಳು ಹಾಗೆ ಮಾಡ್ಕೊಂಡೋದ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ. ಅದಕ್ಕೋಸ್ಕರ ಇವತ್ತಿಂದ ನಾರ್ಮಲ್ ಆಗಿ ಹೇಗಿರಬೇಕೋ ಹಾಗೆ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ.
ಆ್ಯಂಡ್ ಈ ಒಂದು ತಿಂಗಳು ನಾನು ಪಕ್ಕಾ ಹೋಮ್ ಮೇಕರ್ ಆಗಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂತಂದರೆ ಸ್ಕೂಲ್ ಡೇಸಲ್ಲಿ ಮಕ್ಕಳು ಬ್ಯುಸಿ ಇರ್ತಿದ್ರು, ನಾನು ಬ್ಯುಸಿ ಇರ್ತಿದ್ದೆ. ಅವ್ರಿಗೆ ಅಷ್ಟೊಂದು ಕರೆಕ್ಟಾಗಿ ಟೈಮ್ ಕೊಡೋದಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಅವರು ಫ್ರೀ ಇದ್ದಾರೆ, ಅವ್ರಿಗೇನಾದರೂ ಹೊಸದಾಗಿ ಹೇಳ್ಕೊಡ್ಬೋದು, ಜೊತೆಗೆ ಅವ್ರ ಜೊತೆ ಸ್ವಲ್ಪ ಫನ್ನಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಹಾಗೆ ಪೂರ್ವಿ ಮತ್ತು ಸಾನುಗೆ ಒಂದಷ್ಟು ಡಿಶಸ್ ಬೇಕಂತೆ. ಅವ್ರು ಏನೇನೋ ನೋಡಿ ಎಲ್ಲನೂ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ನೀನು ಹಾಲಿಡೇಸಿಗೆ ಮಾಡಿಕೊಡ್ಬೇಕು ಅಂತ. ಸೊ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಈ ಒಂದು ತಿಂಗಳೇನಿದೆ ಅದನ್ನು ನನ್ನ ಮಕ್ಕಳಿಗೋಸ್ಕರ ಯೂಸ್ ಮಾಡ್ಕೋಬೇಕು ಅಂತ. ಅವ್ರು ಕೇಳಿದಿರೋ ತಿಂಡಿ ಇರ್ಬೋದು ಅಥವಾ ಅವ್ರ ಜೊತೆ ಆಟ ಆಡೋದಿರ್ಬೋದು, ಈ ಥರ ಕಂಪ್ಲೀಟ್ ಅವ್ರ ಜೊತೆಗೇ ಟೈಮ್ ಸ್ಪೆಂಡ್ ಮಾಡಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು. ನಾನು ಬರೀ ಕಮೆಂಟ್ ಬಗ್ಗೆನೇ ಹೇಳೋದಾಗ್ತಾ ಇದೆ. ಬಟ್ ಯಾಕಂದರೆ ಕ್ಲಾರಿಫೈ ಮಾಡಬೇಕು ನಿಮಗೆ ಅನ್ನೋ ರೀಸನಿಗೋಸ್ಕರ, ನೀವು ಏನು ಯೂಟ್ಯೂಬು ಮಾಡ್ತಾ ಇದ್ದೀರಾ, ಆಲ್ರೆಡಿ ಪ್ರೈವೇಟ್ ಸ್ಕೂಲ್ಗೂ ಹೋಗ್ತಿದ್ದೀರಾ, ಗೌರ್ಮೆಂಟ್ ಜಾಬ್ ಏನಕ್ಕೆ ಬೇಕು ನಿಮಗೆ ಅಂತ. ಸೊ ಗೌರ್ಮೆಂಟ್ ಜಾಬ್ ಅನ್ನೋದು ಪ್ರತಿಯೊಬ್ಬರ ಕನಸು, ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ಇದು ನನ್ನ ಕನಸು. ಯಾಕಂದರೆ ನಾನು ಅಷ್ಟು ಸ್ಟ್ರಗಲ್ ಮಾಡಿ ಓದಿದ್ದೀನಿ. ನನ್ನ ಟ್ರೈನಿಂಗ್ ಕೋರ್ಸಸ್ನ ತುಂಬ ಸ್ಟ್ರಗಲ್ ಮಾಡಿ ಕಂಪ್ಲೀಟ್ ಮಾಡಿರೋ ಅಂಥದ್ದು. ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಹಾಸ್ಪಿಟಲಿಂದ ಹೋಗಿ ಎಕ್ಸಾಮ್ ಬರ್ದಿರೋವಂಥದ್ದು ನಾನು DED ಎಕ್ಸಾಮ್ನ. ಸೊ ಅದೆಲ್ಲ ಏನಕ್ಕೆ ಮಾಡ್ತೀವಿ, ನಮ್ಮದೇ ಆದಂಥ ಒಂದು ಗುರಿ ಇರುತ್ತೆ. ಎಲ್ರದ್ದು ಹಣ ಸಂಪಾದನೆ ಮಾಡೋದೇ ಇಂಟೆನ್ಷನ್ ಆಗಿರಲ್ಲ, ಗೌರ್ಮೆಂಟ್ ಜಾಬ್ ತಗೋತೀನಿ ಅಥವಾ ಇನ್ನೇನಾದರೂ ಮಾಡ್ತೀನಿ ಅಂತಂದರೆ. ಸೊ ನನ್ನ ಒಂದು ಮೇಯ್ನ್ ಗುರಿ ಏನು ಅಂತಂದರೆ, ಇಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ಸಾರ್ಥಕ ಆಗೋದು ಯಾವಾಗ, ನನಗೆ ಜಾಬ್ ಸಿಕ್ಕಿದಾಗ, ಗೌರ್ನಮೆಂಟ್ ಜಾಬ್ ಸಿಕ್ಕಿದಾಗ. ಸೊ ಅದಕ್ಕೋಸ್ಕರ ನಾನು ಓದಿದೆ, ನನ್ನ ನಾಲೆಡ್ಜ್ ಯೂಸ್ ಮಾಡಿದೆ, ನನಗೆ ಜಾಬ್ ಸಿಕ್ಕಿದೆ. ಸೊ ಅದನ್ನು ನೀವು ನಿಮ್ಗೇನಕ್ಕೆ ಅದು ಬೇಕು ಇದು ಬೇಕು ಅಂದರೆ ಅದು ಅವ್ರವ್ರ ಇಷ್ಟ. ಅವ್ರಿಗೆ ಕೆಪಾಸಿಟಿ ಇದ್ದರೆ ಅವ್ರು ತಗೋತಾರೆ. ನಿಮಗೆ ಕೆಪಾಸಿಟಿ ಇದ್ದರೆ ನಿಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಮಾಡಿ. ಬೇರೆಯವ್ರನ್ನ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋ ರೈಟ್ಸು ಯಾರಿಗೂ ಇಲ್ಲ. ಸೊ ಬೇಕಿದ್ದರೆ ನೀವು ಗೈಡ್ ಮಾಡ್ಬೋದು ಅಷ್ಟೇ, ಅಥವಾ ಏನಾದ್ರು ಸಜೆಷನ್ ಇದ್ದರೆ ಕೊಡ್ಬೋದು. ಆರ್ಡರ್ ಮಾಡೋ ಥರ, ರಿಸ್ಟ್ರಿಕ್ಟ್ ಮಾಡೋ ಥರ ಮಾತಾಡಿದ್ರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಸೊ ಇವಾಗ ಆಲ್ಮೋಸ್ಟ್ ಪೂಜೆಗೆ ಎಲ್ಲ ರೆಡಿಯಾಗಿದೆ. ರಂಗೋಲಿ ಎಲ್ಲ ಹಾಕಿದ್ದೀನಿ, ಪುಟ್ಟ ರಂಗೋಲಿಗಳು. ಸ್ಟೆನ್ಸಿಲ್ ಏನಿದೆ ಅದನ್ನು ಈ ಟೈಮಲ್ಲಿ ಯೂಸ್ ಮಾಡಲ್ಲ, ಅದು ಸಹ ಅರ್ಜೆನ್ಸಿಗೋಸ್ಕರ ಇರುವಂಥದ್ದು, ಎಲ್ಲ ರೆಡಿ ಮಿಕ್ಸ್ ಥರ. ಸೊ ಅದನ್ನು ಸ್ಕೂಲ್ ಡೇಸಲ್ಲಿ ಯೂಸ್ ಮಾಡ್ತೀನಿ. ಇವಾಗ ಟೈಮ್ ಇರೋದ್ರಿಂದ ನಿಧಾನಕ್ಕೆ ನಾನೇ ಒಂದಷ್ಟು ರಂಗೋಲಿಗಳನ್ನು ಹಾಕಿ ದೇವ್ರ ಮುಂದೆ ಪೂಜೆ ಮಾಡಬೇಕು ಅಂತ. ಆ್ಯಂಡ್ ಹೊಸ್ತಲಿಗೆ ಹೊರಾಂಡಕ್ಕೆ ರಂಗೋಲಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದನ್ನು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಾವೇನು ಸುರುಳಿ ಥರ ಹಾಕ್ತೀವಲ್ವ ರಂಗೋಲಿ, ಚಕ್ಲಿ ಥರ ಹಾಕ್ತೀವಲ್ವ, ಅದು ಗಣೇಶನ ಮತ್ತೊಂದು ರೂಪ ಅಂತೆ. ಇದನ್ನು ಹೊಸ್ತಲ ಮೇಲೆ ಹಾಕೋದ್ರಿಂದ ನಾವು ಹೊರಗೋಗಿ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಗಣೇಶನ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೊಸ್ತಲ ಮೇಲೆ ಮತ್ತು ಮನೆ ಹೊರಾಂಡದಲ್ಲಿ ರಂಗೋಲಿನ ಹಾಕ್ತೀವಿ. ಜೊತೆಗೆ ತುಳಸಿ ಗಿಡ, ಇದನ್ನೆಲ್ಲ ಏನಕ್ಕೆ ಹಾಕ್ತೀವಿ ಅಂತಂದರೆ ನಮ್ಮ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಎಂಟ್ರಿ ಆಗಬಾರ್ದು ಅಂತ. ಸುಳ್ಳೋ ನಿಜಾನೋ, ಬಟ್ ಇದು ಸೈಂಟಿಫಿಕ್ ರೀಸನ್ ಏನೋ ಇರ್ಬೋದು, ಬಟ್ ನಮ್ಮ ನಂಬಿಕೆಗಳು ಇದೆಲ್ಲ. ಹಾಗಾಗಿ ಆದಷ್ಟು ಡೈಲಿ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂತಂದರೂ ವಾರದಲ್ಲಿ ನೀವು ಯಾವ ವಾರ ಪೂಜೆ ಮಾಡ್ತೀರಾ ರೆಗ್ಯುಲರ್ ಆಗಿ, ಆವಾಗ ನೀವು ರಂಗೋಲಿನ ಹಾಕಿ ಪೂಜೆ ಮಾಡಿ. ಮನೆಗೂ ಒಳ್ಳೆಯದು, ಹಾಗೆ ಮನಸ್ಸಿಗೂ ಸಹ ಸಮಾಧಾನ ಇರುತ್ತೆ. ಸೊ ಇವಾಗ ನಂದು ಪೂಜೆ ಎಲ್ಲ ಮುಗೀತು. ಪ್ರತಿ ಸಾರಿ ಪೂಜೆ ಮಾಡಿದಾಗಲೂ ಬೆಳಿಗ್ಗೆ ಮತ್ತು ಸಂಜೆ ನಾನು ದೇವರಿಗೆ ಕಾಣಿಕೆ ಅಂತ ಹಾಕ್ತೀನಿ. ಅದಕ್ಕೋಸ್ಕರನೇ ಹುಂಡಿ ಇಟ್ಕೊಂಡಿದ್ದೀವಿ ನಾವು. ಇದನ್ನು ಪ್ರತಿ ಶ್ರಾವಣ ನಾವು ಓಪನ್ ಮಾಡಿ ಅದರಲ್ಲಿ ಏನು ಅಮೌಂಟ್ ಇದೆ ಅದನ್ನು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿಗೆ ಕೊಟ್ಬಿಡ್ತೀವಿ. ಅದನ್ನು ಹುಂಡಿಗಾದರೂ ಹಾಕ್ತೀವಿ, ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ತೀವಲ್ವ, ಉತ್ಸವ ಮಾಡಿಸ್ತಾರೆ, ಸೊ ಅದಕ್ಕೆಲ್ಲ ನಾವು ಅದನ್ನು ಖರ್ಚು ಮಾಡ್ಕೋತೀವಿ. ಹಾಗಾಗಿ ನಮ್ಮ ಕಂಪ್ಲೀಟ್ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಹುಂಡಿ ಇಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಶನಿವಾರ ಅದಕ್ಕೆ ಕಾಣಿಕೆ ಹಾಕಬೇಕು. ನಾನು ಶನಿವಾರ ಮಾತ್ರ ಅಲ್ಲ, ಸೋಮವಾರ ಶುಕ್ರವಾರನೂ ಪೂಜೆ ಮಾಡೋದ್ರಿಂದ ಈ 3 ದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಹುಂಡಿಗೆ ಕಾಣಿಕೆನ ಹಾಕ್ತೀನಿ. ಇದನ್ನು ದೇವ್ರ ಕೆಲಸಕ್ಕೆ ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಏನಕ್ಕೂ ಯಾವುದೇ ಕಾರಣಕ್ಕೂ ಶ್ರಾವಣ ಬಿಟ್ಟು ಬೇರೆ ಯಾವುದೇ ದಿನದಲ್ಲೂ ಅದನ್ನು ನಾವು ಓಪನ್ ಮಾಡೋದಿಲ್ಲ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಆನಂತರ ಇಡ್ಲಿನೂ ಸಹ ರೆಡಿಯಾಗಿದೆ. ಜಸ್ಟ್ ಇವಾಗ ಚಟ್ನಿ ರುಬ್ಕೋಬೇಕಷ್ಟೇನೆ. ನಾನು ಆಗಲೇ ಹೇಳಿದಾಗೆ ಇವತ್ತು 2 ಥರದ ಚಟ್ನಿ ಮಾಡ್ತಾಯಿದ್ದೀನಿ, ಒಂದು ಸ್ವೀಟ್ ಮತ್ತೊಂದು ಖಾರ. ಈ ಸ್ವೀಟ್ ಚಟ್ನಿ ಡೆಫಿನೆಟಾಗಿ ತುಂಬ ಅಂದರೆ ತುಂಬ ಸಿಂಪಲ್, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಶಾವಿಗೆ ಜೊತೆನೂ ತಿನ್ಬೋದು, ಆ್ಯಂಡ್ ನೀರು ದೋಸೆ ಜೊತೆನೂ ತಿನ್ಬೋದು, ಹಾಗೆ ನಾರ್ಮಲ್ ಇಡ್ಲಿ ದೋಸೆ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಯಿ
ಜೊತೆಗೆ ಕಡಲೆ, ಬೆಲ್ಲ ಮತ್ತು ಏಲಕ್ಕಿ ಇದಿಷ್ಟೇ ಹಾಕಿರೋದು. ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಅಲ್ಲಿಗೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಆ್ಯಂಡ್ ಖಾರ ಚಟ್ನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕಾಯಿ, ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಿಕ್ಕಿದ್ರೆ ಪುದೀನ, ಹಾಗೆ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಇದಿಷ್ಟನ್ನು ಹಾಕಿದ್ರೆ ಒಂದೊಳ್ಳೆ ಚಟ್ನಿ ರೆಡಿ ಆಗುತ್ತೆ. ಸೊ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಖಾರವಾಗಿರಲಿ ಅಂತ, ಯಾಕಂದರೆ ನನ್ನ ಹಸ್ಬೆಂಡ್ ಇವತ್ತು ಸ್ವೀಟ್ ಚಟ್ನಿ ತಿಂತಾರಲ್ವ, ಅದಕ್ಕೋಸ್ಕರ. ಸೊ ಇವಾಗ ಇದಿಷ್ಟನ್ನು ಹಾಕಿ ಎರಡನ್ನೂ ರುಬ್ಕೊಂಡ್ರೆ ಅಲ್ಲಿಗೆ ಚಟ್ನಿ ರೆಡಿ ಆಗುತ್ತೆ. ಚಟ್ನಿನ ಬೇಸಿಗೆ ಟೈಮಲ್ಲಿ ನೀವೇನಾದರೂ ಮಧ್ಯಾಹ್ನಕ್ಕೂ ಯೂಸ್ ಮಾಡೋದಿದ್ರೆ ಅಥವಾ ಒಂದು 11 ಗಂಟೆ 12 ಗಂಟೆ ಈ ಥರ ಏನಾದರೂ ಯೂಸ್ ಮಾಡೋಗಿದ್ರೆ ದಯವಿಟ್ಟು ಒಗ್ಗರಣೆ ಮಾಡಿ, ಇಲ್ಲಾಂದರೆ ಡೆಫಿನೆಟಾಗಿ ಚಟ್ನಿ ಹಾಳಾಗುತ್ತೆ. ಒಗ್ಗರಣೆ ಹಾಕಿರೋ ಚಟ್ನಿ ಇಷ್ಟ ಆಗಿಲ್ಲ ಅಂತಂದರೆ ಕಾಯಿನ ರುಬ್ಬೋಕ್ಕಿಂತ ಮುಂಚೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಣಲೆನಲ್ಲಿ. ಆನಂತರ ನೀವು ಚಟ್ನಿನ ರುಬ್ಕೊಂಡ್ರೆ ಆವಾಗ್ಲೂ ಸಹ ಚಟ್ನಿ ಕೆಡಲ್ಲ, ಮಧ್ಯಾಹ್ನ ತನಕ ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಈವನ್ ಹಾಲೂ ಅಷ್ಟೇ, ಹಾಗೆ ಈ ಥರ ಚಟ್ನಿ ಏನೇ ಐಟಮ್ಸ್ ಇದ್ದರೂ ಸ್ವಲ್ಪ ಬೇಗ ಹಾಳಾಗುತ್ತೆ. ಹಾಗಾಗಿ ಚಟ್ನಿ ಮಾಡೋದಕ್ಕಿಂತ ಮುಂಚೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೆಟರ್ ಅಂತಂದರೆ ಒಗ್ಗರಣೆನೂ ಸಹ ಕೊಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಡ್ಲಿನೂ ಸಹ ರೆಡಿಯಾಗಿದೆ. ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಜೊತೆಗೆ ರೆಡಿಯಾಗಿದೆ. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಮಕ್ಕಳಿಗೆ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ಕೊಡಿ. ಫ್ರೆಶ್ ಜ್ಯೂಸ್ ಇರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು, ಯಾವುದು ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮೂಸಂಬಿ, ಕಿತ್ತಳೆ ಹಣ್ಣು ಈ ಥರದ್ದನ್ನು ಕೊಡಿ. ಮಕ್ಕಳು ಹಣ್ಣು ತಿನ್ನಲ್ಲ ಅಂದರೆ ದಯವಿಟ್ಟು ಜ್ಯೂಸ್ ಆದರೂ ಮಾಡಿಕೊಡಿ. ಇಲ್ಲಾಂದರೆ ಮಕ್ಕಳಂತೂ ಪದೇ ಪದೇ ನೀರು ಕುಡಿಯಲ್ಲ, ಹಾಗಾಗಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಲಿಕ್ವಿಡ್ ಐಟಮ್ಸ್ನ ಮಕ್ಕಳಿಗೆ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.